ವಂದನೆಗಳು. ಇವತ್ತು ನಾವೊಂದು ವಿಶೇಷವಾದ ಒಂದು ಶಕ್ತಿ ತುಂಬುವಂಥ ಒಂದು ಘಟನೆ ಆದದಕ್ಕೆ ನಾವೆಲ್ಲ ವಿರೋಧಿಸಿ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ಶಕ್ತಿ ತುಂಬುವಂಥ ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಇದ್ದೇವೆ. ನಾವು ಮೊನ್ನೆ ಬೀದರಲ್ಲಿ ನಡೆದದ್ದು ಅಥವಾ ಮತ್ತೂ ಸಹ ಪುನಃ ನಡೆದಂಥ ಆ ಜನಿವಾರವನ್ನು ಕತ್ತರಿಸುವಂಥ ಆ ಒಂದು CT ಪರೀಕ್ಷಾ ಕೇಂದ್ರಗಳಲ್ಲಿ ಮಾಡಿದಂಥ ಒಂದು ಘೋರ ಅಪರಾಧ ಕೆಲಸವನ್ನು ನಾವೆಲ್ಲರೂ ಸೇರಿ ಇಲ್ಲಿ ಖಂಡಿಸ್ತೇವೆ. ಅದನ್ನು ನಾವೆಲ್ಲರೂ ಮನದಟ್ಟು ಮಾಡಬೇಕು. ಮೊದಲು ಇನ್ನೊಂದು ವಿಷಯ ಅಂತ ಹೇಳಿದರೆ, ನಾವೆಲ್ಲರೂ ತಾಯಂದಿರು ಕೂಡ ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಹುಡುಗರನ್ನು ನಮ್ಮ ಮಕ್ಕಳಿಗೆ ನಾವು ಆ ಗಾಯತ್ರಿ ಉಪದೇಶ ಅಥವಾ ಉಪನಯನ ಅಥವಾ ಬ್ರಹ್ಮೋಪದೇಶ ಕಾರ್ಯಕ್ರಮದಲ್ಲಿ ನಾವು ಯಾವ ರೀತಿ ಭಕ್ತಿಯಿಂದ ನಾವು ಅದನ್ನು ಮಾಡ್ತೇವೆ, ಆ ಗಾಯತ್ರಿ ಮಂತ್ರವನ್ನು ಹೇಳಿಕೊಡ್ತಾ ಆ ಜನಿವಾರವನ್ನು ಅವರು ಧರಿಸುತ್ತಾ ಯಾವ ರೀತಿ ಅವರು ಜೀವನವನ್ನು ನಡೆಸ್ತಾರೆ ಅಂತ ಹೇಳುವ ಎಲ್ಲ ತಾಯಂದರಿಗೂ ಕೂಡ ಅದರ ಅರಿವಿದೆ. ಇದು ನಮ್ಮ ಬ್ರಾಹ್ಮಣ ಸಮಾಜ ಮಾತ್ರ ಅಲ್ಲ, ಇತರ ಸಮಾಜ ಕೂಡ ಇದೇ ಸಂಸ್ಕಾರವನ್ನು ನೀಡ್ತಾ ಬಂದಿದ್ದಾರೆ. ಈ ಒಂದು ತಾಯಂದಿರಿಗೆ ಕೂಡ ತುಂಬ ನೋವಾಗಿದೆ. ನೋವಾದ್ದು ಮಾತ್ರ ಅಲ್ಲ, ಆ ಸಂದರ್ಭದಲ್ಲಿ ನೋವಾಗಿರ್ಬೋದು, ಮಾತ್ರ ಈಗ ನಾವೆಲ್ಲರೂ ಆಕ್ರೋಶದಿಂದ ನಾವೆಲ್ಲರೂ ಸೇರಿದ್ದೇವೆ. ಯಾಕೆಂದರೆ ಇನ್ನು ಮುಂದೆ ಕೂಡ ಈ ಥರದ ಘಟನೆಗಳು, ಈ ಥರದ ದಾಳಿ ನಮ್ಮಲ್ಲಿ ನಡೀಬಾರ್ದು ಅಂತೇಳಿ. ಮುಂದೆ ನಮ್ಮ ದೇಶಕ್ಕೆ ದಾಳಿ ನಡೆಸುವಾಗ ಬಂದಂಥ ಮುಘಲರಾಗಲಿ ಬೇರೆ ಬೇರೆ ದೇಶಗಳಿಂದ ಬಂದವರಾಗಲಿ ಬಂದು ಮಾಡಿದ್ದೇ ಇದನ್ನೇ. ಫಸ್ಟಿಗೆ ನಮ್ಮ ಸಂಸ್ಕಾರವನ್ನು, ನಮ್ಮ ಇಲ್ಲಿ ಆಗುವಂಥ ಸಂಸ್ಕೃತಿಯನ್ನು ಹೇಗೆ ಒಡೆಯುವುದು ಅಂತ ಹೇಳಿ, ಹೇಗೆ ನಾಶ ಮಾಡುವುದು ಅಂತ ಹೇಳುವ ಯೋಚನೆಗಳನ್ನು ಮಾಡ್ತಿದ್ರು. ಈಗ ನೋಡಿ, ನಮ್ಮ ಸರ್ಕಾರ ಕೂಡ ಅದೇ ರೀತಿಯ ಒಂದು ಈ ಅಧಿಕಾರಿಗಳು ಹೇಳಬೇಕು, ಸರ್ಕಾರ ಅಂತಲ್ಲ, ಅಧಿಕಾರಿಗಳು ಕೂಡ ಸೇರಿಕೊಂಡು ಇದು ಹೇಗೆ ಯಾವುದೇ ಯೋಚನೆ ಮನೆಯಲ್ಲಿ ಯಾವ ರೀತಿ ಬರ್ತದೆ ಅಂತ ಹೇಳುವ ಯೋಚನೆ ಇಲ್ಲದೆ ಆ ಒಂದು ಜನಿವಾರವನ್ನು ತುಂಡು ಮಾಡಬೇಕಾದ್ರೆ ಅದು ಯಾವ ರೀತಿಯ ಒಂದು ಕಷ್ಟ ನಮಗೆ ಕೊಟ್ಟಿದೆ ಅಂತ ಹೇಳುವ, ಹೃದಯಕ್ಕೆ ಒಂದು ನೋವು ಕೊಟ್ಟಿದೆ ಅಂತ ಹೇಳುವುದನ್ನು ನಾವೆಲ್ಲ ಇಲ್ಲಿ ಸೇರಿಕೊಂಡು ಇಲ್ಲಿ ನಾವು ಪ್ರದರ್ಶಿಸ್ತಾ ಇದ್ದೇವೆ. ಇದು ಖಂಡನೀಯ. ಇದು ಮಾತೆಯರು ಕೂಡ ಎಲ್ಲರೂ ಸೇರಿ ನಾವು ಇನ್ನು ಮುಂದೆ ಕೂಡ ಹಾಗೆ ನಮ್ಮ ಸಮಾಜಕ್ಕೆ ಬಂದಂಥ ಕಷ್ಟಗಳನ್ನು ಎದುರಿಸುವುದು ಮಾತ್ರ ಅಲ್ಲ, ಅದನ್ನು ವಿರೋಧಿಸಿ ಅದಕ್ಕೆ ಸರಿಯಾದ ಪರಿಹಾರವನ್ನು ಸಿಕ್ಕುವ ತನಕ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ಎಲ್ಲ ಮಾತೆಯರು ಕೂಡ ನಾವೆಲ್ಲರೂ ಒಟ್ಟಿಗಿದ್ದೇವೆ ಅಂತ ಹೇಳುವ ಮಾತನ್ನು ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತು